ಇಷ್ಟು ವರ್ಷಗಳ ಕಾಲ ಆಗೋಯ್ತು. ತುಂಬ ಕಷ್ಟಪಟ್ಟಿದ್ದಾರೆ ನಮ್ಮ ಡೈರೆಕ್ಟ್ರು, ಭಾಳ ತುಂಬ ಕಷ್ಟ ಅನುಭವಿಸಿದ್ದಾರೆ. ಒಂದು ತಾಯಿ ಮಗುಗೆ ಡೆಲಿವರಿ ಮಾಡೋಕೆ 9 ತಿಂಗಳು ತೊಗೊತಾರೆ, ತುಂಬ ಕಷ್ಟಪಟ್ಟು. ಇವರು ಪಾಪ ಅವ್ರ ಹೊಟ್ಟೆಲಿ 4 ವರ್ಷ ಇಟ್ಕೊಂಡು ಈ ಸಿನಿಮಾನ ಭಾಳ ತುಂಬ ಸಂಟ ಪಟ್ಟಿದ್ದಾರೆ. ಸೊ ಅವ್ರಿಗೆ ದೇವರು ಈ ಏಪ್ರಿಲ್ 17ನೇ ತಾರೀಕು ಡೆಲಿವರಿ ಡೇಟ್ ಕೊಟ್ಟವ್ರು. ನಾಲ್ಕು ವರ್ಷಗಳ ನಂತರ ಪಾಪ ತುಂಬ ನೋವುಪಟ್ಟು ಈ ಒಂದು ಸಿನಿಮಾನ ತೆರೆ ಮೇಲೆ ತರಲಿಕ್ಕೆ ಸಾಕಷ್ಟು ಕಷ್ಟಪಟ್ಟಿದ್ದಾರೆ. ಸೊ ಹಾಗಾಗಿ ದೇವರ ಆಶೀರ್ವಾದ ಮಾಡಲಿ, ಒಂದು ಮಗು ಪ್ರಪಂಚದಾದ್ಯಂತ ಹೆಸರು ಮಾಡಲಿ ಅಂತ ನನ್ನ ಕಡೆಯಿಂದ ಕೇಳ್ಕೊಳ್ತೀನಿ. ಆ್ಯಂಡ್ ಅವ್ರ ಧೈರ್ಯಕ್ಕೆ ಮೆಚ್ಚಬೇಕು. ಯಾಕಂದರೆ ಹೇಳಿದ್ರೆ ನನ್ನ ಐಡೆಂಟಿಟಿ ಬಂದು ನಾನೊಬ್ಬ ರ್ಯಾಪರು, ನಾನೊಬ್ಬ ಸಿಂಗರ್, ನಾನು ಬೇರೆ ಥರನೇ ಪೋಟ್ರೆ ಆಗಿದ್ದೆ. ಸೊ ಅವನ್ನ ಕರ್ಕೊಂಡು ಬಂದು ಸಿನಿಮಾದಲ್ಲಿ ಈ ಥರ ಒಂದು ಕ್ಯಾರೆಕ್ಟರ್ ಅಲ್ಲ, ಹಿಂದೆ ಪೋಸ್ಟರ್ ನೋಡಿದ್ರೆ ನನಗೆ ನಾನಾ ಇದು ಅಂತ ಒಂದ್ಸಲ ಯೋಚನೆ ಮಾಡ್ತೀನಿ, ಸಡನ್ನಾಗಿ ಗಾಬರಿ ಆಗುತ್ತೆ ನನಗೆ. ಸೊ ಅದು ಆ ಧೈರ್ಯ. ಆ್ಯಂಡ್ ನಾನು ಅವರ ಡೈರೆಕ್ಷನಲ್ಲಿ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀನಿ ಅಂತ ಭಾವಿಸಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇನ್ನು ನಮ್ಮ ಸಿನಿಮಾ ಪ್ರೇಕ್ಷಕರು ಸಿನಿಮಾ ನೋಡಿ ನನ್ನ ಒಪ್ಕೊಂಡ್ರೆ ತುಂಬ ಖುಷಿ ಆಗುತ್ತೆ. ಇನ್ನೊಂದು 2-3 ಸಿನಿಮಾ ಮಾಡೋಕ್ಕೆ ಧೈರ್ಯ ಬರುತ್ತೆ. ಸುಮ್ಮನೆ ಟಾರ್ಚರ್ ಕೊಡೋದು, ಇದು ಚೇಂಜ್ ಮಾಡಿ ಅದು ಚೇಂಜ್ ಮಾಡಿ ಏನೂ ಹೇಳಿಲ್ಲ ಸರ್. ನಾನು ಏನೂ ಹೇಳಿಲ್ಲ. ಆ ಡೈಲಾಗ್ ಚೇಂಜ್ ಮಾಡಿ, ಈ ಡೈಲಾಗ್ ಚೇಂಜ್ ಮಾಡಿ, ಅವ್ರು ಹೆಂಗೆ ಸ್ಕ್ರಿಪ್ಟ್ ಬರೆದಿದ್ದಾರೆ, ಅವ್ರು ಏನು ಡೈಲಾಗ್ ಬರೆದಿದ್ದಾರೆ ಸೇಮ್ ಟು ಸೇಮ್ ನಾನು ಹಂಗೆ ಪರ್ಫಾರ್ಮ್ ಮಾಡಿದ್ದೀನಿ. ಅವರು ಯಾವ ರೀತಿ ಹೇಳಿದರೆ ಹಂಗೆ ಮಾಡಿ. ಅವ್ರು ನನಗೆ ಮುಂಚೆನೇ ನನಗೆ ಹೇಳ್ಕೊಟ್ರು. ಯಾಕಂದರೆ ಆ್ಯಕ್ಟಿಂಗ್ ನನಗೆ ಹೊಸದು. ಒಬ್ಬ ಸಿಂಗರ್ ಆಗಿ, ಒಬ್ಬ ಪರ್ಫಾರ್ಮರ್ ಆಗಿ ಸ್ಟೇಜ್ ಮೇಲೆ ಆಗಿರ್ಬೋದು, ಇಲ್ಲ ಅಂತಂದರೆ ಕ್ಯಾಮ್ರಾ ಮುಂದೆ ಪರ್ಫಾರ್ಮ್ ಮಾಡ್ತಾ ಇದ್ದೆ. ಬಟ್ ನಟನೆ ಅನ್ನೋದು ಇಟ್ಸ್ ಅ ಡಿಫ್ರೆಂಟ್ ಥಿಂಗ್. ಅದೇ ಬೇರೆನೇ ಅದು ಅಂದರೆ ಗಾಡ್ ಲೆವೆಲ್ ಕಲೆ. ಅದು ದೇವರು ಅಂತ ನಂಬ್ತಾರೆ. ಒಬ್ಬ ನಟನ್ನ ನಮ್ಮ ಇಂಡಿಯಾದಲ್ಲಿ ದೇವ್ರಿಗೆ ಹೋಲಿಸ್ತಾರೆ. ಸೊ ಹಾಗಾಗಿ ಅಷ್ಟು ವ್ಯಾಲ್ಯೂ ಇದೆ ಅದಕ್ಕೆ. ಸೊ ಅದು ಪ್ರಯತ್ನ ಮಾಡಿದ್ದೀನಿ, ಆ್ಯಕ್ಟಿಂಗ್ ಮಾಡುವಂಥ ಪ್ರಯತ್ನ ಮಾಡಿದ್ದೀನಿ ಅಷ್ಟೇ. ಮಿಕ್ಕಿದೆಲ್ಲ 17ನೇ ತಾರೀಕು ಡಿಸೈಡ್ ಆಗುತ್ತೆ. ಆ್ಯಂಡ್ ಪ್ರದೀಪ್ ಪ್ರವೀಣ್ ಅವರು ಸಖತ್ತಾಗಿ ಮ್ಯೂಸಿಕ್ ಮಾಡಿದ್ದಾರೆ, ರೆಟ್ರೋ ಸ್ಟೈಲಲ್ಲಿ ತುಂಬ ಚೆನ್ನಾಗಿ ಮಾಡಿ, ತುಂಬ ಬ್ಯೂಟಿಫುಲ್ ಆಗಿದೆ. ಹೇಳ್ತಾರಲ್ಲ, ಅಯ್ಯೋ ಅವಾಗಿನ ಕಾಲದ ಮ್ಯೂಸಿಕ್ಕೇ ಚೆನ್ನಾಗಿರುತ್ತೆ, ಅವಾಗಿನ ಕಾಲದ ಮ್ಯೂಸಿಕ್ ಚೆನ್ನಾಗಿರೋ ಥರನೇ ತುಂಬ ಚೆನ್ನಾಗಿ ಕಂಪೋಸ್ ಮಾಡಿ ಇವಾಗ ರೆಟ್ರೋ ಸ್ಟೈಲಲ್ಲಿ ಸಿನಿಮಾ ಮೂಡ್ ಬರಬೇಕು ಅಂತಂದರೆ ಅದಕ್ಕೆ ತಕ್ಕನಾದಂಥ ಮ್ಯೂಸಿಕ್ನ ಮಾಡಿದ್ದಾರೆ. ತುಂಬ ಥ್ಯಾಂಕ್ಸ್ ನಿಮಗೆ. ಆ್ಯಂಡ್ ಅರ್ಚನಾ ಕೊಟ್ಗೆ ಅವರು ಕೂಡ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸಿನಿಮಾದಲ್ಲಿ. ತುಂಬ ಚೆನ್ನಾಗಿದೆ ಸಿನಿಮಾ. ನನಗಂತೂ ಕತೆ ತುಂಬ ಇಷ್ಟ ಆಗಿ ಈ ಸಿನಿಮಾ ಮಾಡೋಕ್ಕೆ ಒಪ್ಕೊಂಡಿರೋದು. ತಾವೆಲ್ಲರೂ ಥಿಯೇಟರ್ಗೆ ಬಂದು ಏಪ್ರಿಲ್ 17ನೇ ತಾರೀಕು ಸಿನಿಮಾನ ನೋಡಿ ನಮ್ಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ಆ್ಯಕ್ಟಿಂಗಿಗೆ ಸರ್ ನನ್ನ ಡೈರೆಕ್ಟರ್ ಫ್ರೆಂಡ್ಸ್ಗಳ ಹತ್ರ ತೊಗೊಂಡೆ. ಅಂದರೆ ಆ್ಯಕ್ಟರ್ ಫ್ರೆಂಡ್ಸ್ ಹತ್ರ ಅಷ್ಟಾಗಿ ನಾನೇನು ಕೇಳಕ್ಕೆ ಹೋಗಿಲ್ಲ. ಡೈರೆಕ್ಟರ್ಗಳ ಹತ್ರ ನಮ್ಮ ಚೇತನ್ ಕುಮಾರು ಮತ್ತು ಇನ್ನೊಂದಿಬ್ಬರು ಫ್ರೆಂಡ್ಸ್ ಇದ್ದಾರೆ. ಸೊ ಅವ್ರ ಹತ್ರ ಎಲ್ಲ ತಿಳ್ಕೊಂಡು ಮತ್ತು ಒಂದಷ್ಟು ನನಗೆ ರೆಫರೆನ್ಸ್ಗಳು ತೋರಿಸಿದ್ದು ಅಂಬರೀಷ್ ಸರ್ದೇ ರೆಫರೆನ್ಸ್ ತೋರಿಸಿದ್ರು ನನಗೆ, ಹಳೆ ಕಾಲದ ಸಿನಿಮಾಗಳು ಅವ್ರದ್ದು. ಸೊ ಈ ರೀತಿ ಇರಬೇಕು, ನಿಮ್ಮ ವಾಕಿಂಗ್ ಸ್ಟೈಲ್ ಹಿಂಗಿರಬೇಕು, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಹಿಂಗಿರ್ಬೇಕು, ಹಿಂಗೆ ಮೇಂಟೈನ್ ಮಾಡಬೇಕು ಅಂತ. ಸೊ ಇಡೀ ಸಿನಿಮಾದಲ್ಲಿ ನನಗೆ ಗೊತ್ತಿರಂಗೆ ಸರ್ ಒಂದು 5ರಿಂದ 6 ಸೆಕೆಂಡ್ ನಕ್ಕಿದ್ದೀನಿ ಅಷ್ಟೇ ಸರ್ ನಾನು. ಇನ್ನು ಮಿಕ್ಕಿದೆಲ್ಲ ಮುಖ ಹಿಂಡ್ಕೊಂಡು ನನ್ನ ಪರಿಸ್ಥಿತಿನೇ ಬೇಡ ಸರ್, ಆ ಥರ ಇದನ್ನು. ಸರ್ ಆಲ್ಮೋಸ್ಟ್ ಆ ಟೈಮಲ್ಲಿ ಒಂದು ಸ್ವಲ್ಪ ವೆಯ್ಟ್ ಪುಟ್ ಆನ್ ಆಗಿದೆ. 80 ಟೈಮ್ ಆಲ್ಮೋಸ್ಟ್ 1.5 months ವರ್ಕ್ಶಾಪ್ ಸಿನಿಮಾ ನಾವು 2 ತಿಂಗಳಲ್ಲಿ ಮುಗಿಸಿದ್ರು ಅದ್ರ ಕೆಲಸನೇ 1.5 ತಿಂಗಳು ಅದಕ್ಕೋಸ್ಕರ ನಾವು ಕೆಲಸ ಮಾಡಿದ್ವಿ. ಅಂದರೆ ಆ್ಯಕ್ಟಿಂಗ್ ಪ್ರತಿ ಒಂದು ಸೀನು ನಾವು ರಿಹರ್ಸಲ್ ಮಾಡೇ ಮನೆ ಒಳಗಡೆ ರಿಹರ್ಸಲ್ ಮಾಡಿ ಶೂಟಿಂಗ್ ದಿನ ಹೋಗಿ ಅಲ್ಲಿ ಆ್ಯಕ್ಟಿಂಗ್ ಮಾಡಿದ್ವಿ.